ಕರ್ಲಿ ಹೇರ್ಸ್ದೆ ಇದೇ ಪ್ರಾಬ್ಲಮ್. ಇದನ್ನ ಕರೆಕ್ಟಾಗಿ ಬಾಚಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸಿಕ್ಕಾಗಿತ್ತು. ಸೊ ಅದನ್ನ ಬಿಡಿಸ್ಬಿಟ್ಟು ಇವನು ಹೆಂಗ್ ನೋಡ್ತಾನೆ ಅಂದರೆ ಒಳ್ಳೆಯನ್ನ ಕಳ್ಳಿ ಥರ ನೋಡ್ತಾನೆ. ನಾನಿದ್ರೆ ಅಂತೂ ಅವ್ನು ಕುತ್ಕೊಳ್ಳೋದೇ ಕಷ್ಟ. ಅಲ್ಲಿ ಚೂರು ಮುಟ್ಟಿದ್ರೆ ಸಾಕು ಓಡೋಯ್ತಾನೆ. ಆ್ಯಂಡ್ ಬಚ್ಚಿಕ್ಕೊಬಿಟ್ಟು ನಾನು ನೋಡ್ತಾ ಇರೋದು ಅವನು. ಆಮೇಲೆ ಆಚೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ ಫೋಟೋಗೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಸೊ ಟೀ ವಿತ್ ಮೀಲ್ಸ್ ತಿಂದೆ. ಅಂತೂ ಇನ್ನೂ ಹುಷಾರು ಸರಿನೇ ಆಗಿಲ್ಲ. ಅಷ್ಟರಲ್ಲಿ ಇವಾಗ ಇವನು ಹುಷಾರು ತಪ್ಪಿಟ್ಟಿದ್ದಾನೆ. ಸ್ವಲ್ಪ ಲೇಸಿ ಆ್ಯಂಡ್ ಅನ್ಈಸಿ ಥರ ಫೀಲ್ ಆಗ್ತಾ ಇದೆ ಅವನಿಗೆ. ಆಮೇಲೆ ಇವಳು ನಮ್ಮ ಮಮ್ಮಿ ಫ್ರೆಂಡ್ ಮಗಳು. ಇವ್ರು ಯಾವಾಗಲೂ ಹೇಳ್ತಾಳೆ, ಅಕ್ಕ ನಾನು ಯಾವಾಗಲೂ ವೀಡಿಯೋಸ್ ನೋಡ್ತೀನಿ, ನಿಮ್ಮ ವೀಡಿಯೋಲಿ ನನಗೆ ಬರೋಕ್ಕಿಷ್ಟ, ಅದಕ್ಕೆ ಇವಳನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಗೊತ್ತಾಗ್ತಿಲ್ಲ ಹೌ ಟು ರಿಯಾಕ್ಟ್. ಸೊ ಅದಕ್ಕೆ ಒಂಥರ ಮಕ್ಕ ಮಾಡ್ತಾವಳೆ. ಆ್ಯಂಡ್ ಶೀ ಈಸ್ ಮೈ ಕ್ಯೂಟಿ ಪೈ ತಂಗಿ. ಏನೋ ಬೇಕು ಅಂತ ತುರ್ಕೊಂಡು ಕೂತಿದ್ದಾಳೆ ಇಲ್ಲಿ. ಸರಿಗ ಏನೋ ಡಾಕ್ಯುಮೆಂಟ್ ಕೆಲಸ ಇತ್ತು ಅಂತ ಆಚೆ ಹೊರಟೆ ನಾನು ಅವತ್ತು ಹೇಳಿದ್ನಲ್ಲ, ನನಗೆ ಯಾವಾಗ ಹುಷಾರಿರಲ್ವಾ ಅವಾಗ ನನಗೆ ತುಂಬಾನೇ ಹೊಟ್ಟೆ ಸಿಗುತ್ತೆ. ಸೊ ನಾನು ಸೂಪ್ ಆರ್ಡರ್ ಮಾಡಿದೆ. ಬಟ್ ಸೂಪ್ ನನ್ನ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೂಪ್ ಎಷ್ಟು ವರ್ಸ್ಟ್ ಇತ್ತು ಅಂತ. ಮೆಕ್ಕಿದ ಊಟ ಓಕೆ ಇತ್ತು, ತಿಂದೆ. ಐಸ್ ಕ್ರೀಮ್ ತಿಂದ್ಬಿಟ್ಟು ಮೇ ಬಿ ನನ್ಗೆ ಆಗ್ತಾ ಇರೋದು ಫೀವರ್ ಸರಿ ಆಗ್ಬೋದು. ವಾಟ್ ಅ ಲಾಜಿಕ್ ಅಲ್ವಾ.